ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಂಗಳವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ಇಡೀ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ, ಅಯ್ಯೋ ಈ ಸೀಕ್ರೆಟ್ ಸವಾಸನೆ ಬೇಡ, ಪ್ಲೀಸ್ ಈ ಸೀಕ್ರೆಟ್ ರೂಮ್ನ ಕ್ಲೋಸ್ ಮಾಡಿ, ಪ್ಲೀಸ್ ರಕ್ಷಿತನ್ನು ಧ್ರುವಂತನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಅಂತ ಹೇಳ್ತಾ ಇದೆ. ದಯವಿಟ್ಟು ಬಿಗ್ ಬಾಸ್ ಈ ಸೀಕ್ರೆಟ್ ರೂಮನ್ನು ನೀವು ಯಾರನ್ನ ಆಯ್ತಾ ನೆಗೆಟಿವ್ ಮಾಡೋಕ್ಕೋಸ್ಕರವಾಗಿ ನೀವು ಮಾಡಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಪ್ರೋಮೋ ನೋಡಿದಾಗ ನಂಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಧ್ರುವಂತವರು ರಕ್ಷಿತನ್ನ ಹೇಗಾದರೂ ಮಾಡಿ ಕೆಟ್ಟೋಳು ಮಾಡಬೇಕು, ಇಲ್ಲ ರಕ್ಷಿತನ್ನ ಹೇಗಾದರೂ ಮಾಡಿ ನೆಗೆಟಿವ್ ಮಾಡಬೇಕು ಅನ್ನೋ ರೀತಿ ಪ್ಲ್ಯಾನ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಯಾಕೆಂದರೆ ಬೇಕು ಅಂತಾನೆ ಧ್ರುವಂತೆ ಆಯ್ತಾ ರಕ್ಷಿತನ ಹತ್ರ ಕ್ವಶನ್ ಕೇಳ್ತಾರೆ, ರಕ್ಷಿತನ ಹತ್ರ ಮಾತನಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆ ಕಡೆಯಿಂದ ರಕ್ಷಿತ ರಿಪ್ಲೈ ಕೊಡ್ದಿಲ್ದಾಗ ಹುಚ್ಚುಂತಹ ಬಿಹೇವ್ ಮಾಡ್ತಾರೆ ಆಯ್ತಾ. ಅದಲ್ದೇನೆ ಇನ್ನೊಂದೇನು ಗೊತ್ತಾ, ಧ್ರುವಂತ್ಗೆ ಯಾವ ರೈಟ್ಸು ಇಲ್ಲ ಆಯ್ತಾ, ರಕ್ಷಿತನ ಬಗ್ಗೆ ಮಾತನಾಡೋಕ್ಕೆ ಯಾವ ರೈಟ್ಸು ಇಲ್ಲ. ಅದಲ್ಲದೆ ರಕ್ಷಿತನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡೋಕ್ಕೆ ಯಾವ ರೈಟ್ಸು ಇಲ್ಲ. ರಕ್ಷಿತನ ಕ್ಯಾರೆಕ್ಟರ್ನ ಅವರು ನಿಜವಾಗ್ಲೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಧ್ರುವಂತು ಅನ್ನೋದು ನನಗೆ ಕಣ್ಣಾರೆ ಕಾಣಿಸ್ತಾ ಇದೆ ಆ ಪ್ರೋಮೋ ನೋಡಿದಾಗ. ಯಾಕೆ ಅಂತಂದರೆ ನಿನ್ನೆಯಿಂದ ಯಾವಾಗ ಸೀಕ್ರೆಟ್ ರೂಮಿಗೆ ಹೋದ್ರು ಅವಾಗಿನಿಂದ ಧ್ರುವಂತ್ ಅವರು ಟ್ರೈ ಮಾಡ್ತಿರೋದು ಏನು ಗೊತ್ತಾ, ಹೇಗಾದರೂ ಮಾಡಿ ರಕ್ಷಿತನ ನೆಗೆಟಿವ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಧ್ರುವಂತ್ ಅವರು. ಬಟ್ ರಕ್ಷಿತ ಅದು ಯಾವುದಕ್ಕೂ ಕುಗ್ಗುದೇನೆ, ಅದು ಯಾವುದ್ರ ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಂಡೇನೆ, ನೀನು ಹೆಂಗಾದ್ರೂ ಬೊಗಳ್ಕಾಗುರು, ನೀನು ಏನಾದರೂ ಮಾಡ್ಕಾಗುರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಇದ್ರೂ ಕೂಡ ಧ್ರುವಂತು ಬಿಡ್ತಾ ಇಲ್ಲ. ಅದಲ್ಲದೆ ಧ್ರುವಂತು ಇವತ್ತು ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಕೇಳಲೇಬೇಕು ಅಂದರೆ ಕೇಳಲೇಬೇಕು. ಯಾಕೆಂದರೆ ರಕ್ಷಿತಾ ಹೇಳ್ತಾಳೆ ಧ್ರುವಂತಿಗೆ, ನೀವೇನು ಕಾಪಿ ಕೇಟ್ ಮಾಡ್ತಾ ಇದ್ದೀರಾ, ಪೊಟೇಜಿಗೋಸ್ಕರ ಮಾಡ್ತಾ ಇದ್ದೀರಾ, ಈ ಥರ ನೀವು ಪೊಟೇಜಿಗೋಸ್ಕರ ಮಾಡ್ತಿದ್ದೀರಾ ಅನ್ನೋದು ಓಪನ್ ಆಗಿ ಕಾಣ್ತಾ ಇದೆ ಅಂತ ರಕ್ಷಿತಾ ಹೇಳ್ತಾಳೆ. ಅದಕ್ಕೆ ಒಂಥರ ವ್ಯಂಗ್ಯವಾಗಿ ಅವ್ರು ಮಾತಾಡೋದು, ಆ ಬಾಡಿ ಲ್ಯಾಂಗ್ವೇಜು, ಅವ್ರ ಮುಖ ಮಾಡ್ಕೊಳೋದು, ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಸ್ನೇಹಿತರೆ ನಿಮಗೆ ಏನು ಅನ್ಸುತ್ತೆ ಏನೋ ಗೊತ್ತಿಲ್ಲ, ನನಗೇನು ಅನ್ಸುತ್ತೆ ಗೊತ್ತಾ, ಯಾಕೆ ಧ್ರುವಂತ್ ಅವರು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅದಲ್ಲದೇನೆ ಈಗ ರಕ್ಷಿತಾ, ನೀವೇನು ರಕ್ಷಿತನ ಕಾಫಿ ಕೆಟ್ ಮಾಡ್ತಾ ಇದ್ದೀರಾ, ರಕ್ಷಿತನಲ್ಲಿ ಕೂಡ ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಧ್ರುವಂತು ಕೆಟ್ಟದಾಗಿ ಮುಖಭಾವನೆ ಮಾಡಿಕೊಂಡು ಕಾಲು ಚಪ್ಪಲಿ ತೋರಿಸಿ ಕಾಲನ್ನ ಈ ಥರ ಒಸ್ಕೋ ರೀತಿ ತೋರಿಸ್ತಾರೆ ರಕ್ಷಿತನಿಗೆ. ಇದು ತುಂಬ ತಪ್ಪು. ಇದ್ರ ಬಗ್ಗೆ ಸುದೀಪ್ ಸರ್ ಅವ್ರು ಕೇಳಲೇಬೇಕು. ಅಂದರೆ ಚಪ್ಪಲಿ ತೋರಿಸೋದೆಲ್ಲ ಇದೆಯಲ್ಲ ಅದು ತುಂಬ ತಪ್ಪು. ಯಾಕೆಂದರೆ ಧ್ರುವಂತು ಆಯ್ತಾ ಒಬ್ಬ ಗಂಡು ಹುಡುಗ ಆಗಿ ಒಂದು ಹೆಣ್ಮಗಳಿಗೆ ಈ ಥರ ಎಲ್ಲ ಮಾಡಬಾರ್ದು, ತುಂಬ ತಪ್ಪದು ಆಯ್ತಾ. ನನ್ನ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತನೋ ಏನೋ ಅಂತ ಅವರ ಭಾವನೆ ಹೆಂಗಿತ್ತು ಅಂತಂದ್ರೆ ನನ್ನ ಚಪ್ಪಲಿ ಸಮ ಅನ್ನೋ ರೀತಿ ಒಸ್ಕಾಗ್ತೀನಿ ಅನ್ನೋ ರೀತಿ ಕಾಣಿಸ್ತಾ ಇತ್ತು ನನಗೆ. ನಿಮಗೆ ಯಾವ ರೀತಿ ಕಾಣಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಬಟ್ ರಕ್ಷಿತನ್ಗೆ ಧ್ರುವಂತು ಕಾಲು ಚಪ್ಪಲಿ ತೋರಿಸಿ ಒಸ್ಗೋ ರೀತಿ ಆಯ್ತಾ ಒಂದು ಆಯ್ತಾ ಸ್ಟ್ರಕ್ಚರ್ ಮಾಡಿದ್ದು ನನಗಂತೂ ತುಂಬಾ ಬ್ಯಾಡ್ ಅನ್ನಿಸ್ತು. ದಯವಿಟ್ಟು ಆಯ್ತಾ ಧ್ರುವಂತನ್ನ ಬಿಗ್ ಬಾಸ್ ಮನೆ ಒಳಗಡೆ ಆಯ್ತಾ ಎಂಟ್ರಿ ಆದರೂ ಕೂಡ ಧ್ರುವಂತು ಎಂಥ ಒಂದು ಆಯ್ತಾ ಸೈಕೋಸಿಮ್ ತೋರಿಸ್ತಾನೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದು ನನಗೆ ಈಗಲೇ ಕಣ್ಮುಂದೆ ಬರ್ತಾ ಇದೆ. ನಿನ್ನ ಸೀಕ್ರೆಟ್ ರೂಮಿಂದ ಧ್ರುವಂತ್ ಏನಾದರೂ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಅಲ್ಲಿ ಯಾವ ರೀತಿ ನಡ್ಕೋಬಹುದು ಅನ್ನೋದು ನನ್ನ ಕಣ್ಣಿಗೆ ಈಗಲೇ ಕಾಣಿಸ್ತಾ ಇದೆ. ನಿಜವಾಗ್ಲೂ ರಕ್ಷಿತನ್ನ ನೆಗೆಟಿವ್ ಮಾಡೋ ಉದ್ದೇಶ ಬಿಗ್ ಬಾಸಿಗೆ ಇದೆಯಾ ಅಂದರೆ ಧ್ರುವಂತ್ ಜೊತೆ ಸೀಕ್ರೆಟ್ ರೂಮಲ್ಲಿ ರಕ್ಷಿತನ್ನ ಕಳಿಸಿರೋದು ಉದ್ದೇಶವಾದ್ರೂ ಏನು, ಇದು ಉದ್ದೇಶನ ದುರುದ್ದೇಶನ ಅನ್ನೋದು ಕಾಣ್ತಾ ಇದೆ. ಅದಲ್ಲದೆ ನಾಮಿನೇಷನ್ ಪ್ರಕ್ರಿಯೆ ಏನು ನಡೀತು, ಅದರಲ್ಲಿ ರಕ್ಷಿತಾ ಮಾಡೋರಿಗೋಸ್ಕರ ಮಾತನಾಡಿದರೆ ತಪ್ಪು, ಮಾಡೋರನ್ನ ಸೇವ್ ಮಾಡೋಕ್ಕೆ ರಕ್ಷಿತಾ ಬಯಸೋದು ತಪ್ಪು ಅನ್ನೋದಾದರೆ, ನಿನ್ನೆ ಎಪಿಸೋಡಲ್ಲಿ ರಾಶಿಕಾ ಸೂರಜ್ಜನ್ನ ಸೇವ್ ಮಾಡಿದ್ದು ಕೂಡ ತಪ್ಪು ತಾನೆ, ಅಲ್ಲಿ ಫೇವರಿಸಮ್ ತೋರಿಸಿದ್ರು ತಾನೆ. ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳಿ, ಇವತ್ತು ಯಾರ್ಯಾರು ಆಯ್ತಾ ಕಮೆಂಟಲ್ಲಿ ಯಾರ್ಯಾರು ಆಯ್ತಾ ಕಲರ್ಸ್ ಕನ್ನಡ ವಾಹಿನಿಯವರು ಬಿಡುಗಡೆ ಮಾಡಿರುವಂಥ ಪ್ರೋಮೋದ ಕೆಳಗಡೆ ಕಮೆಂಟ್ ಮಾಡ್ತಿದ್ದೀರಾ ಆಯ್ತಾ, ಧ್ರುವಂತು ಸರಿ ರಕ್ಷಿತಾ ತಪ್ಪು ಅಂತ. ಅದು ಹೆಂಗೆ ಕಮೆಂಟ್ ಮಾಡ್ತೀರಾ ನೀವು? ಹಾಗಾದರೆ ರಾಶಿಕಾ ಸೂರಜ್ ಅವ್ರನ್ನ ಸೇವ್ ಮಾಡೋದು, ಫೇವರಿಸಮ್ ಮಾಡೋದು ಸರಿ ಅಂದರೆ ಅಣ್ಣ ಓಕೆ, ನಮ್ಮ ಮಾಳು ಅಣ್ಣ ಸೇವ್ ಆಗಲಿ, ಕಾವ್ಯನ್ಗಿಂತ ಮಾಳು ಅಣ್ಣ ಬೆಟ್ರ್ ಇದ್ದಾರೆ. ಕಾವ್ಯ 10% ಆದರೆ ಮಾಳು 90% ಬೆಟ್ರ್ ಇದ್ದಾರೆ. ಮನೆ ಕೆಲಸ ಮಾಡೋದ್ರಾಗಲಿ ಗೇಮ್ ಆಡೋದ್ರಲ್ಲಾಗಲಿ ವ್ಯಕ್ತಿತ್ವ ಮಾಳು ಅಣ್ಣಂದು ಕಾವ್ಯಗಿಂತ ಬೆಟ್ರ್ ಇದೆ ಅಂತೇಳಿ ರಕ್ಷಿತ ವಾದ ಮಾಡೋದ್ರಲ್ಲಿ ತಪ್ಪೇನಿದೆ? ಮಾಳು ಅಣ್ಣ ಸೇವ್ ಆಗಲಿ ಅಂತ ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ನನ್ನನ್ನು ಕೇಳೋದಾದ್ರು ಕಾವ್ಯನಿಗಿಂತ ನಮ್ಮ ಮಾಳು 1000% ಬೆಟ್ರ್ ಅಂತೀನಿ ನಾನು. ಇಲ್ಲಿ ತಪ್ಪು ಅಂತ ವಾದ ಮಾಡೋರಿಗೆ ನಾನು ಒಂದೇ ಹೇಳೋದು, ನೀವು ರಕ್ಷಿತನ್ನ ಕಾಮಾಲೆ ಕಣ್ಣಿಂದ ನೋಡಿದರೆ ನಿಮಗೆ ಕಾಣೋದೆಲ್ಲ ಹಳದಿಯಾಗಿ ರಕ್ಷಿತ ಮಾಡಿದ್ದೆಲ್ಲ ನಿಮಗೆ ತಪ್ಪು ಅನ್ಸುತ್ತೆ. ನಿಮಗೆ ರಾಶಿಕಾ ಮಾಡಿದ್ದು ಸರಿ ಅನ್ಸಿದ್ರೆ ಸೂರಜ್ನ ಸೇವ್ ಮಾಡಿ, ಹಾಗಾದ್ರೆ ರಕ್ಷಿತ ಮಾಳು ಅಣ್ಣನಿಗೋಸ್ಕರವಾಗಿ ಸ್ಟ್ಯಾಂಡ್ ತಗೊಳೋದ್ರಲ್ಲಿ ಏನು ತಪ್ಪಿದೆ? ಮಾಳು ಅಣ್ಣ ಸೇವ್ ಆಗಲಿ ಅಂತ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ?
ಒಟ್ಟಾರೆಯಾಗಿ ಈ ಸೀಕ್ರೆಟ್ ರೂಮು ಹೇಗಾಗಿದೆ ಅಂದರೆ ನಿಜವಾಗ್ಲೂ ಕೂಡ ರಕ್ಷಿತನ ನೆಗೆಟಿವ್ ಮಾಡೋಕ್ಕೆ ಆಯ್ತಾ ಬಿಗ್ ಬಾಸ್ ಅವರೇ ಒಂದು ದಾರಿ ಹುಡುಕಿದ್ರ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ನನಗೆ, ಆ ಫ್ರಸ್ಟ್ರೇಷನ್ ಅನ್ನ ತಡ್ಕೊಳಕ್ಕಾಗ್ದೇನೆ ರಕ್ಷಿತಾ ಮಾತನಾಡ್ತಿದ್ದಾಳೆ. ಧ್ರುವ್ ಅಂತೂ ಹೆಂಗ್ ಮಾಡ್ತಿದ್ದಾಳೆ ನೀವೆಲ್ಲರೂ ನೋಡ್ತೀರಾ. ಅಯ್ಯೋ ಪ್ರೇಕ್ಷಕರೇ ಈ ಸೀಕ್ರೆಟ್ ರೂಮಿನ ಸವಾಸ ಬೇಡ ಅಂತಿದ್ದಾರೆ. ಯಾಕೆಂತಂದ್ರೆ ಆ ಥರ ಟಾರ್ಚರ್ ಮಾಡ್ತಾ ಇದ್ದಾನೆ ಧ್ರುವಂತು. ಅದಲ್ದೇನೆ ರಕ್ಷಿತಾ ಕೂಡ ಫ್ರಸ್ಟ್ರೇಟ್ ಆಗ್ತಿದ್ದಾಳೆ. ಯಾಕಪ್ಪ ಈ ಧ್ರುವಂತನ ಜೊತೆ ನಾನು ಸೀಕ್ರೆಟ್ ರೂಮಿಗೆ ಬಿಟ್ರು ಅಂತೇಳಿ ಅವಳು ಅಳೋದೊಂದು ಬಾಕಿ. ಒಟ್ಟಾರೆ ರಕ್ಷಿತಾ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ನಮ್ಮಂತರಾಗಿದ್ರು ಕೂಡ ನಿಜವಾಗ್ಲೂ ಅಳ್ತಾ ಕೂರ್ದೇನೆ ಧ್ರುವಂತುಗೆ ಟಕ್ಕರ್ ಕೊಡ್ತಾ ಇದ್ದಾಳೆ. ಧ್ರುವಂತನ ನೀನೇನು ಬೇಕಾದ್ರೂ ಮಾಡ್ಕೊ ಅನ್ನೋ ಲೆವೆಲ್ಲಿಗೆ ರಕ್ಷಿತಾ ನಿಂತಿದ್ದಾಳೆ. ನೀವು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ, ರಕ್ಷಿತನ್ ತಪ್ಪಿದ್ರು ನೀವು ರಕ್ಷಿತನ ಸರಿ ಅಂತ ಹೇಳ್ತೀರಂತ. ನೋಡಿ, ತಪ್ಪು ಅನ್ನೋದು ಯಾರು ಮಾಡಲ್ಲ ಹೇಳಿ. ನಾನು ರಕ್ಷಿತನ್ ತಪ್ಪಿದ್ದಾಗ ಹೇಳಿದ್ದೀನಿ ತಪ್ಪು ಅಂತ. ಬಟ್ ಎಲ್ಲಾದರೂ ನಿಮಗೆ ರಕ್ಷಿತಾ ತಪ್ಪು ಅಂದ್ರೆ ನೀವು ಕಣ್ಣೋಟನ ಬದಲಾಯಿಸ್ಕೋಬೇಕು. ಯಾರ್ಯಾರು ಆಯ್ತಾ ಕಾವ್ಯ ಫ್ಯಾನ್ಸ್ ಇದ್ದೀರಾ, ಯಾರ್ಯಾರು ಸ್ಪಂದನ ಫ್ಯಾನ್ಸ್ ಇದ್ದೀರಾ, ಯಾರ್ಯಾರು ಧ್ರುವಂತ್ ಫ್ಯಾನ್ಸ್ ಇದ್ದೀರಾ, ನಿಮಗೆ ಒಟ್ಟಾರೆಯಾಗಿ ಹೇಗಾದ್ರೂ ಮಾಡಿ ನಮ್ಮ ರಕ್ಷಿತನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದು ನಿಮ್ಮ ಅಜೆಂಡಾ. ಹಾಗಾಗಿ ಎಷ್ಟೆಲ್ಲ ಆಗುತ್ತೆ ಅಷ್ಟು ನೆಗೆಟಿವ್ ಮಾಡ್ತಿದ್ದೀರಾ, ಮಾಡಿ, ಇಟ್ಸ್ ಫೈನ್. ಬಟ್ ಈಗಲೂ ಹೇಳ್ತಾ ಇದ್ದೀನಿ, ಈ ಸರಿ ಆಯ್ತಾ ಸೀಕ್ರೆಟ್ ರೂಮಿಂದ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಅವಳನ್ನ ನೀವು ಫಿನಾಲೆಲ್ಲೇ ನೋಡೋಕ್ಕಾಗೋದು. ಅಲ್ಲಿ ತನಕ ಯಾರು ಕೂಡ ರಕ್ಷಿತನ ಟಚ್ ಮಾಡೋಕ್ಕಾಗಲ್ಲ. ಇದು 100% ಅಲ್ಲ, 1000% ಸತ್ಯ. ನಿನ್ನ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಲು ಅಂದ್ರೆ ನೀನು ಫೈನಲ್ ಸ್ಟೇಜ್ ಮೇಲೇನೆ ರಕ್ಷಿತಾ ನಿಲ್ಲೋದು. ಇದನ್ನ ನಾನು ಬರ್ಕೊಟ್ಬಿಡ್ತೀನಿ ಬಾಂಡ್ ಪೇಪರ್ ಮೇಲೆ. ಇದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ರಕ್ಷಿತಾ ನಿನ್ ಪಡೆ ನಿನ್ ಗೇಮ್ ಆಡು. ಸೀಕ್ರೆಟ್ ರೂಮಲ್ಲಿ ಧ್ರುವಂತು ನಡ್ಕೊಳ್ಳೋದನ್ನ ನೋಡಿದ್ರೆ ನಿಜವಾಗ್ಲೂ ಎಂಥರ್ಗೂ ಕೂಡ ಬೇಜಾರಾಗುತ್ತೆ. ಏಕೆಂದರೆ ಅವ್ರು ಯಾಕೆ ಆ ಥರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನನಗೇನು ಧ್ರುವಂತನ ಬೈಬೇಕು ಅಂತೇಳಿ ಧ್ರುವಂತೇನು ನನ್ನ ಆ ಜನ್ಮ ಶತ್ರು ಅಂತೂ ಅಲ್ಲ. ಧ್ರುವಂತು ನಾನು ಬಿಗ್ ಬಾಸ್ ಮನೆಯಲ್ಲೇ ಧ್ರುವಂತು ನೋಡಿರೋದು. ಯಾಕೆಂದ್ರೆ ಐ ಎಮ್ ನಾಟ್ ಎ ಸೀರಿಯಲ್ ಪರ್ಸನ್ನು. ನಾನು ಧ್ರುವಂತು ನೋಡೇ ಇಲ್ಲ. ನಾನು ಧ್ರುವಂತು ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ನನಗೆ ಧ್ರುವಂತ್ ಯಾರು ಅನ್ನೋದು ನನಗೆ ಗೊತ್ತಾಗಿದ್ದು. ಸರಿನಾ? ನೀವೇನೋ ನನಗೇನೋ ಧ್ರುವಂತಗೂ ನನಗೂ ಹಳೆ ಜನ್ಮ ಶತ್ರುನ ಅನ್ನೋ ರೀತಿ ಮಾತಾಡ್ತಾ ಇದ್ರೆ ನೋ, ಹಂಗೇನಿಲ್ಲ. ಧ್ರುವಂತು ನಡ್ಕೊಳ್ಳೋ ರೀತಿ, ಅವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಎಂಥರ್ಗೂ ಕೂಡ ಒಂಥರ ಅಸಹ್ಯ ಹುಟ್ಟಿಸುತ್ತೆ. ಅಯ್ಯಯ್ಯೋ ಗುರು ಇವ್ನು ಯಾಕೆ ಹಿಂಗಾಡ್ತಾನೆ ಅನಿಸುತ್ತೆ. ಅದು ನಿಮಗೂ ಅನಿಸಿದೆ ಆಯಿತಾ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮಂಗಳವಾರದ ಈ ಫಸ್ಟ್ ಪ್ರೋಮೋ ನಿಜವಾಗ್ಲೂ ಕೂಡ ಪ್ರೇಕ್ಷಕರಿಗೆ ಆಯಿತಾ ಯಾಕಪ್ಪ ಹಿಂಗಾಡ್ತಾನೆ ಧ್ರುವಂತು ಅಂತ ಅನಿಸಿರೋದಂತೂ ನಿಜ. ನನ್ನ ಪ್ರೊಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.